ನೋಡಿ ಇದೇ ಮರ ಎಷ್ಟು ಎತ್ತರಕ್ಕೆ ಬೆಳೆದಿದೆ ನೋಡಿ. ನೋಡಿ ಒಂಥರ ದರ್ಗಿದೆ ಮರ. ನಮಸ್ತೆ ವೀಕ್ಷಕರೇ, ಮಳೆಗಾಲ ಆರಂಭವಾಗಿದೆ. ಆಟಿ ತಿಂಗಳ ಮಧ್ಯಭಾಗದಲ್ಲಿ ಇದ್ದೇವೆ ನಾವೀಗ. ಸಮಯ ಹೇಗೆ ಹೋಗ್ತದಂತ ಹೇಳಿ ಗೊತ್ತೇ ಆಗೋದಿಲ್ಲ ನೋಡಿ ಸ್ನೇಹಿತರೆ. ಇನ್ನು ಆಟಿ ತಿಂಗಳಲ್ಲಿ ಆಟಿ ಕಷಾಯ ಕುಡಿಯೋದು ಒಂದೇ ಬಾಕಿ. ಈ ಆಟಿ ಕಷಾಯ ಅಂತ ಹೇಳಿದರೆ ನಮ್ಮದು ತುಳುನಾಡು ಅಂದರೆ ನಮ್ಮದು ಕಾಸರಗೋಡಿಂದ ಹಿಡಿದು ಕುಂದಾಪುರದ ತನಕ ಕೂಡ ಈ ಆಚರಣೆ ರೂಢಿಯಲ್ಲಿದೆ. ಈ ಆಟಿ ತಿಂಗಳಲ್ಲಿ ಕಷಾಯ ಮಾಡಿ ಕುಡಿತೇವಲ್ಲ, ಅದಕ್ಕೆ ನೂರಾರು ವರ್ಷದ ಇತಿಹಾಸ ಕೂಡ ಇದೆ. ಆಟಿ ಅಮಾವಾಸ್ಯೆ ದಿನ ಮಾಡೋ ಕಷಾಯ ಇದೆಯಲ್ಲ, ಅದೊಂದು ವಿಶಿಷ್ಟವಾದ ಮರದ ತೊಗಟೆಯಿಂದ ಮಾಡುವಂಥದ್ದು. ಆ ಮರದ ಹೆಸರು ಹಾಲೆ ಮರ ಅಂತೇಳಿ. ಕನ್ನಡದಲ್ಲಿ ಹಾಲೆ ಮರ, ತುಳುವಲ್ಲಿ ನಾವು ಅದಕ್ಕೆ ಪಾಲೆ ಮರ ಅಂತ ಹೇಳ್ತೇವೆ. ನಾನಿವತ್ತು ಆ ಮರದ ಪರಿಚಯ ನಿಮಗೆ ಮಾಡಿ ಕೊಡ್ತೇನೆ. ಆ ಮರ ಹೇಗಿರ್ತದೆ ಅಂತ ಹೇಳಿ ತೋರಿಸಿಕೊಡ್ತೇನೆ, ಬನ್ನಿ. ನಾನು ಆಶಾ ಉಡುಪ, ವೆಲ್ಕಮ್ ಬ್ಯಾಕ್ ಟು ಕರಾವಳಿ ಮಿರರ್. ಈ ಹಾಲೆ ಮರವನ್ನು ಎಲ್ಲಿಯವರೆಗೂ ಕೂಡ ಹುಡುಕಿಕೊಂಡು ಹೋಗ್ತಾರೆ ಈ ಅಮಾವಾಸ್ಯೆ ದಿನ ಕೆತ್ತೆ ಕಷಾಯ ಕುಡಿಲಿಕ್ಕೆ. ಅಂದರೆ ಎಲ್ಲರ ಮನೆ ಹತ್ತಿರ ಇರುವುದಿಲ್ಲ ಅಲ್ಲ. ಈ ಮರವನ್ನು ನಾವು ಗುರುತಿಸಿಕೊಳ್ಳುವುದು ತುಂಬ ಮುಖ್ಯ. ಯಾಕಂದರೆ ನಮ್ಮದು ಈ ಮರ ಹೆಚ್ಚಾಗಿ ಕಾಡು ಪ್ರದೇಶದಲ್ಲಿ ಇರೋದು. ಕಾಡು ಪ್ರದೇಶದಲ್ಲಿ ಇದನ್ನೇ ಮರವನ್ನು ಹೋಲುವಂಥ ತದ್ರೂಪಿ ಮರಗಳು ಕೂಡ ಇದೆ. ಹಾಗಿರ್ಬೇಕಾದ್ರೆ ನಾವು ಅಮಾವಾಸ್ಯೆ ದಿನ ನಾವು ಕಾಟು ಮರದ್ದು ಕೆತ್ತೆ ತಂದು ಮಾಡಿ ತೊಂದರೆ ಆಗೋದು ಬೇಡಲ್ಲ. ಹಾಗಾಗಿ ನಾನಿವತ್ತು ಆ ಮರದ್ದು ಸರಿಯಾದ ಪರಿಚಯ ನಿಮಗೆ ಮಾಡಿಕೊಡ್ತೇನೆ. ನೋಡಿ ಇದೇ ಮರ ಎಷ್ಟು ಎತ್ತರಕ್ಕೆ ಬೆಳೆದಿದೆ ನೋಡಿ. ನೋಡಿ ಒಂಥರ ದರ್ಗಿದೆ ಮರ. ಇದು ಮರ ತುಂಬ ಎತ್ತರಕ್ಕಿದೆ ಅಲ್ಲ, ಅದು ಎಲೆ ಎಲ್ಲ ಹೇಗಿರ್ತದೆ ಅಂತ ನಿಮಗೆ ಗೊತ್ತಾಗೋದಿಲ್ಲ. ಅದಕ್ಕೆ ನಾನು ಇದು ಗೆಲ್ಲು ತಂದು ತೋರಿಸುವ ಅಂತೇಳಿ. ಇದು ನೋಡಿ ಎಲೆ 1 ರಿಂದ 2 ಇಂಚಷ್ಟು ಉದ್ದ ಇರ್ತದೆ. ಮತ್ತು ಕಡು ಹಸಿರು ಬಣ್ಣಕ್ಕೆ ಇರ್ತದೆ ಎಲೆ. ಒಂದು ಗೆಲ್ಲಲ್ಲಿ 7 ರಿಂದ 9 ಎಲೆಗಳಿರ್ತದೆ ನೋಡಿ. ಇದು ಒಂದೊಂದು ಗೆಲ್ಲಲ್ಲಿ 7 ರಿಂದ 9 ನೋಡಿ, ಹೀಗೆ ಬೇರೆ ಬೇರೆ ಇದರಲ್ಲಿ ಇರ್ತದೆ ನೋಡಿ. ಮತ್ತು ಈ ಮರದ್ದು ಕಾಂಡ ನೋಡಿ ಹೀಗೆ ಬೂದು ಕಲರ್ ಇರ್ತದೆ. ಮತ್ತು ಇದು ನಿಮಗೆ ಬೇರೆ ಮರದ ಥರ ರಫ್ ಇರುವುದಿಲ್ಲ. ಅಂದರೆ ಈಗ ನೋಡಿ, ಇದೀಗ ಕಲ್ಲಲ್ಲಿ ಕೆತ್ತೋದು. ಈ ಮರಕ್ಕೆ ಯಾವುದೇ ಕಬ್ಬಿಣದ್ದು ಸಲಕರಣೆ ಯೂಸ್ ಮಾಡಲಿಕ್ಕಿಲ್ಲ ಕೆತ್ತಲಿಕ್ಕೆ. ಕಲ್ಲಲ್ಲಿ ಕೆತ್ತಬೇಕು. ಈ ಕಲ್ಲಲ್ಲಿ ಒಂದ್ಸಲ ಈ ಒಂದು ಪದರ ತೆಗೆದರೆ ಒಳಗೆ ಇದು ಹಾಳೆ ಹಾಳೆ ಥರ ಬರ್ತದೆ. ವರ್ಷ ವರ್ಷ ಹೋಗಿ ಕೆತ್ತೆ ತೆಗೆಯೋರಿಗೆ ಈ ಮರ ಎಲ್ಲಿರ್ತದೆ ಅಂತ ಹೇಳಿ ಗೊತ್ತಿರ್ತದೆ. ನಮ್ಮದು ಹಿಂದಿನ ಕಾಲದಲ್ಲಿ ಏನು ಮಾಡ್ತಾಯಿದ್ರು ಅಂದರೆ, ನಮ್ಮದು ಅಮಾವಾಸ್ಯೆ ಅಂತ ಹೇಳಿ ಆದರೆ 1 ವಾರ ಹಿಂದೆ ಈ ಮರ ಇದೆ ಇಲ್ಲೋ ಅಂಥೇಳಿ ಒಂದು ಸಲ ಕನ್ಫರ್ಮ್ ಮಾಡ್ತಾಯಿದ್ರು. ಯಾಕೆಂದರೆ ಈ ಮಳೆಗಾಲದಲ್ಲಿ ಒಂದು ಮರ ಬೀಳೋದು ಅಥವಾ ಯಾರಾದರೂ ಹೊಸತು ಮನೆ ಕಟ್ಟಬೇಕಾದ್ರೆ ಈ ಮರ ಕಡಿಯೋದು ಹಾಗೆಲ್ಲ ಆದರೆ ನಾವು ಅಲ್ಲೇ ಇದೆ ಅಂತ ಹೇಳಿ ಕನ್ಫರ್ಮ್ ಆಗಿದ್ದರೆ ನಮಗೆ ಅದು ಸೂರ್ಯೋದಯಕ್ಕಿಂತ ಮುಂಚೆ ತೆಗೆಯೋದಲ್ಲ ನಾವು ಕೆತ್ತೆಯನ್ನು, ಹಾಗೆ ತೆಗಿಲಿಕ್ಕೆ ಸುಲಭ ಆಗ್ತದೆ. ಹಿಂದಿನ ಕಾಲದಲ್ಲಿ ಬಾಳೆ ಎಲೆಯನ್ನು ಕಟ್ತಾ ಹೋಗ್ತಿದ್ರು, ಯಾಕೆಂದರೆ ಗುರುತಿಸಲಿಕ್ಕೆ ಮಾತ್ರ. ಆದರೆ ನನಗೆ ಇಲ್ಲಿ ಬೇರೆ ಯಾವುದು ಈ ಥರದ್ದು ತದ್ರೂಪಿ ಮರ ಇಲ್ಲ. ಯಾಕೆಂದರೆ ಇಲ್ಲೆಲ್ಲ ನೋಡಿ ಅಡಿಕೆ ಮರ ಇದೆ. ನನಗೆ ಇದು ಒಂದೇ ಮರ ಇರೋದು, ಹಾಗಾಗಿ ನಾನು ಇಲ್ಲಿ ಏನು ಮಾಡ್ತಾ ಇಲ್ಲ. ಹಾಗೆ ಹೋದರೂ ನಮಗೆ ಈ ಮರ ಯಾವುದು ಅಂತೇಳಿ ಕರೆಕ್ಟಾಗಿ ಗೊತ್ತಾಗ್ತದೆ. ಆಟಿ ಅಮಾವಾಸ್ಯೆ ದಿನ ಸೂರ್ಯೋದಯ ಆಗೋಕ್ಕಿಂತ ಮೊದಲೇ ಈ ಮರದ ಕೆತ್ತೆ ತೊಗೊಂಡು ಬಂದು ನಾವು ಕಷಾಯ ಮಾಡುವಂಥದ್ದು. ಯಾಕೆಂದರೆ ಇದನ್ನು ಕೆತ್ತೆ ತರೋದು ಕೂಡ ಕ್ರಮ ಇದೆ. ಮನೆಯ ಯಜಮಾನ ಇದನ್ನು ಕೆತ್ತೆಯನ್ನು ತಗೊಂಡು ಬಂದು ಮನೆಯ ಒಡತಿ ಕಷಾಯ ಮಾಡೋದು. ಅಂದರೆ ಅದು ಕೂಡ ಬರೀ ಹೊಟ್ಟೆಯಲ್ಲಿ ಕುಡಿಯೋದು, ಅದು ಮೊದಲಿಂದ ಮಾಡಿಕೊಂಡು ಬಂದಂತಹ ಕ್ರಮ. ಹಾಲೆ ಮರಕ್ಕೆ ನಾವು ಕೆತ್ತೆ ತೆಗೆಯೋಕ್ಕಿಂತ ಮೊದಲು ನಮಸ್ಕಾರ ಮಾಡಿ ತೆಗಿಬೇಕು. ನಾವು ನಮಸ್ಕಾರ ಮಾಡುವಾಗ ನಾವು ಬೇಡ್ಕೋಬೇಕು, ಇಡೀ ನಮ್ಮದು ಭೂಮಿಯಲ್ಲಿರುವ ಔಷಧೀಯ ಸತ್ವ ಈ ಮರದಲ್ಲಿ ತುಂಬಿಕೊಂಡು ನಮಗೆ ಆ ಕೆತ್ತೆಯನ್ನು ಕೊಡುವಂತ ಹೇಳಿ. ಈ ಮರದ್ದು ಕಷಾಯ ಕುಡಿಯೋದ್ರಿಂದ ನಮಗೆ ತುರಿಕೆಯದ್ದು ತೊಂದರೆ ಇರ್ಬೋದು, ಅಥವಾ ಹೊಟ್ಟೆ ಹುಳದ್ದು ತೊಂದರೆ ಇರ್ಬೋದು, ಜೀರ್ಣಾಂಗ ವ್ಯೂಹದಲ್ಲಿ ಏನಾದರೂ ತೊಂದರೆ ಇದ್ದರೆ ಎಲ್ಲ ನಿರ್ಮೂಲನ ಆಗ್ತದೆ. ಆಟಿ ಅಮಾವಾಸ್ಯೆ ದಿನ ಕಷಾಯ ಮಾಡಿ ಕುಡಿಯೋದು ಅದು ಮೂಢನಂಬಿಕೆ ಅಂತ ಹೇಳಲಿಕ್ಕೆ ಕೂಡ ಇಲ್ಲ. ಯಾಕೆಂದರೆ ಅದು ಔಷಧೀಯ ಗುಣ ಇದೆ ಅಂತ ಹೇಳಿ ವೈಜ್ಞಾನಿಕವಾಗಿ ಸಾಬೀತಾದ ಸತ್ಯ ಕೂಡ ಹೌದು. ಯಾಕಂದರೆ ನಮ್ಮದು ಹಿಂದಿನ ಕಾಲದಲ್ಲಿ ಚಿಕ್ಕ ಚಿಕ್ಕ ರೋಗಕ್ಕೆಲ್ಲ ವೈದ್ಯರ ಹತ್ರ ಹೋಗ್ತಾ ಇದ್ದಿದ್ದು ಭಾರಿ ಕಡಿಮೆ. ವರ್ಷಕ್ಕೊಂದು ಸಲ ಈ ಕಷಾಯ ಮಾಡಿ ಕುಡಿತಾರೆ. ಅವರದೊಂದು ನಂಬಿಕೆ, ಈ ಕಷಾಯ ಮಾಡಿ ಕುಡಿದರೆ ಯಾವುದೇ ರೋಗ ರುಜಿನಗಳು ಬರುವುದಿಲ್ಲ ಅಂತ. ಮತ್ತೇನಂದರೆ ಈ ಕಷಾಯದಲ್ಲಿ ಅಷ್ಟೊಂದು ರೋಗ ನಿರೋಧಕ ಶಕ್ತಿ ಕೂಡ ಇದೆ. ತುಳುನಾಡಿನಲ್ಲಿ ಆಟಿ ಅಮಾವಾಸ್ಯೆ ದಿನ ಕಷಾಯ ಕುಡಿದು ಎಲ್ಲರೂ ಕೂಡ ಕುಡಿತಾರೆ. ಹಿಂದೂ ಧರ್ಮದವರು ಮಾತ್ರ ಅಲ್ಲ, ಎಲ್ಲ ಧರ್ಮದವರು ಕುಡಿತಾರೆ. ಮತ್ತೆ ಎಂತ ಅಂತ ಹೇಳಿದರೆ, ಈ ಮಕ್ಕಳಿಗೆ ಕೂಡ ಬೇರೆ ಹಬ್ಬ ಎಲ್ಲ ಸಿಹಿ ತಿಂಡಿ ತಿನ್ನೋದರ ಮೂಲಕ ಅವರಿಗೊಂದು ನೆನಪು ಇದೆ ಅಂತಾದರೆ, ಈ ಹಬ್ಬ ಆಟಿ ದಿವಸದ್ದು ಕಹಿ ತಿಂದು ಅವರೊಂದು ನೆನಪಿಟ್ಕೊಳ್ತಾರೆ. ಆಟಿ ಅಮಾವಾಸ್ಯೆ ಅಂತ ಹೇಳಿದರೆ ಅಯ್ಯೋ ಕಷಾಯ ಪರೋಡ ಅಂಥೇಳಿ ಆ ಥರ ನೆನಪಿಟ್ಕೊಳ್ತಾರೆ.
ಆಟಿ ತಿಂಗಳ ಬಗ್ಗೆ ನಮ್ಮ ತುಳುವಿನಲ್ಲಿ ಕೆಲವು ಸೂಕ್ತಿಗಳಿದೆ. ಆಟಿಡ್ದು ಬೊಕ್ಕ ಅರೆಗಾಲ, ಮಾಯಿಡ್ದು ಬೊಕ್ಕ ಮರಿಯಾಲ. ಮತ್ತು ಆಟಿಡು ನಕ್ಕೂರು ಪೊಣ್ಣುಗೆ ಅಂದರೆ ಪೊಂಡಿಗೆ. ಮತ್ತು ಆಟಿದ ದೊಂಬುಗು ಆನೆದ ಬೆರಿ ಪುಡವುಂಡಿಗೆ. ಆಟಿಡು ಬೊಡಿದಿನ ಅಪ್ಪೆಲ್ಲ ಕಡಪುಡುಡಿಗೆ. ಆಟಿಡು ದೈವಲ್ ಪುರ ಗಟ್ಟ ಮಿತ್ತರು ಬಗೆ. ಆಟಿದ ಬಾಲೆ ತುಳುವೆ ಬೆಲಕಾಯ್ದ ಬೋಲೆ. ಹೀಗೆ ನೋಡಿ ಎಷ್ಟು ಚಂದ ಇದೆ ಎಲ್ಲ ಸೂಕ್ತಿಗಳು. ಅವರ ಅನುಭವಗಳಿಂದಲೇ ಈ ಸೂಕ್ತಿಗಳನ್ನು ಮಾಡಿರೋದು. ಮತ್ತೆ ನೋಡಿದ್ರೆ ನೀವು ಇದು ಗಾದೆ ಮಾತೆಲ್ಲ ಇದೆಯಲ್ಲ, ಅದೆಲ್ಲ ನಮ್ಮದು ಹಿರಿಯರದು ಆಡು ಭಾಷೆಯಿಂದಲೇ ಬಂದಿದ್ದು. ಹಾಗೆಯೇ ಈ ಆಟಿ ತಿಂಗಳಂದರೆ ನಮ್ಮದು ಹಿಂದಿನ ಕಾಲದ್ದು ತುಂಬ ಕಷ್ಟದ ದಿನಗಳು ಅಂತ ಹೇಳ್ಬೋದು. ಆಟಿ ಅಮಾವಾಸ್ಯೆದ್ದು ಕಷಾಯ ಕುಡಿಯೋದುಂಟಲ್ಲ, ಅದೊಂದು ಎಲ್ಲ ಹಬ್ಬಗಳಿಗೆ ಒಂದು ನಾಂದಿ. ಅದರ ನಂತರ ಒಂದೊಂದೇ ನಮ್ಮದು ಹಿಂದೂಗಳದ್ದು ಹಬ್ಬಗಳು ಸ್ಟಾರ್ಟ್ ಆಗ್ತಾ ಹೋಗ್ತದೆ. ಅಂದರೆ ಈಗ ನಾಗರ ಪಂಚಮಿ ಅಥವಾ ನಾಗರಾಧನೆ ಅಂತ ಹೇಳ್ಬೋದು. ಅದರ ನಂತರ ಕೃಷ್ಣ ಜನ್ಮಾಷ್ಟಮಿ, ಮತ್ತು ಗಣೇಶ ಚತುರ್ಥಿ ಬರ್ತದೆ, ಮತ್ತು ದೀಪಾವಳಿ. ಹೀಗೆ ಒಂದರ ಮೇಲೆ ಒಂದರಂತೆ ಹಬ್ಬಗಳು ಆಗ್ತಾ ಹೋಗ್ತದೆ. ಮಳೆಗಾಲದಲ್ಲಿ ಕಾಯಿಲೆಗಳೆಲ್ಲ ಜಾಸ್ತಿ ಬರ್ತಾ ಇರ್ತದೆ. ನಮ್ಮದು ಹಿಂದಿನ ಕಾಲದಲ್ಲಿ ಅದು ಮಳೆಗಾಲದಲ್ಲಿ ಆಟಿ ತಿಂಗಳಲ್ಲಿ ಆಟಿಗಳಂಜ ಅಂತ ಬರ್ತಾಯಿದ್ರು. ಅಂದರೆ ಅವರು ಮನೆ ಮನೆಗೆ ಪ್ರಾರ್ಥನೆ ಹೇಳ್ಕೊಂಡು ಬರ್ತಾರೆ. ಎಲ್ಲ ಮನೆಯಲ್ಲಿ ಇರುವಂತಹ ರೋಗ ರುಜಿನಗಳಾಗಲಿ ಅನಿಷ್ಟಗಳಾಗಲಿ ಹೋಗಲಿ ಅಂಥೇಳಿ ಮನೆಗೆ ಆಶೀರ್ವಾದ ಮಾಡಿ ಹೋಗ್ತಾಯಿದ್ರು. ಇದು ಆಟಿಗಳಂಜ ಅಂತ ಹೇಳಿದರೆ ನಮ್ಮದು ತುಳುನಾಡಿನಲ್ಲಿ ತುಂಬ ಜನಪ್ರಿಯವಾಗಿತ್ತು ಮೊದಲೆಲ್ಲ. ಆದರೆ ಈಗಿನ ಮಕ್ಕಳಿಗೆಲ್ಲ ಅದರ ಬಗ್ಗೆ ತಿಳುವಳಿಕೆ ಕೂಡ ಇರಲಿಕ್ಕೆ ಇಲ್ಲ, ಮತ್ತು ಅದೀಗ ಬರೋದು ಕೂಡ ಕಡಿಮೆ ಆಗಿದೆ. ಹಾಗಾಗಿ ನಾವು ಆಟಿ ಕಳಂಜದ ಬಗ್ಗೆ, ನಮ್ಮ ತುಳುನಾಡಿನ ಸಂಸ್ಕೃತಿ ಎಷ್ಟು ಶ್ರೀಮಂತವಾಗಿತ್ತು ಅಂತ ಹೇಳೋದ್ರ ಬಗ್ಗೆ ಎಲ್ಲ ತಿಳಿಸಿಕೊಡುವಂತಹ ಕೆಲಸ ನಾವು ಮಾಡಬೇಕಾಗಿದೆ. ನೋಡಿದ್ರಲ್ಲ ವೀಕ್ಷಕರೇ, ನಾನಿವತ್ತು ನಿಮಗೆ ಆಟಿ ತಿಂಗಳದ ಬಗ್ಗೆ ವಿಶೇಷತೆ ಹೇಳಿದ್ದೇನೆ. ಹಾಗೆಯೇ ಆಟಿ ಅಮಾವಾಸ್ಯೆ ದಿನದ್ದು ಏನು ವಿಶೇಷ, ಹಾಗೆ ಈ ಹಾಲೆ ಮರದ ಗುರುತು ಪರಿಚಯ ಎಲ್ಲ ಮಾಡಿಕೊಟ್ಟೆ. ನಾನಿವತ್ತು ಅದರದ್ದು ಕಷಾಯ ಮಾಡಲಿಕ್ಕೆ ಹೋಗಲಿಲ್ಲ, ಯಾಕಂದರೆ ಈ ಅಮಾವಾಸ್ಯೆ ದಿನ ಬಿಟ್ಟು ಬೇರೆ ದಿವಸದ್ದು ಕಷಾಯ ಮಾಡಬಾರ್ದಲ್ಲ. ಹಾಗೆ ನಾನು ಇನ್ನೊಂದು ವಿಡಿಯೋ ನಿಮಗೆ ಮಾಡಿ ತೋರಿಸ್ತೇನೆ ಕಷಾಯದ್ದು ಕೂಡ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು.